ಸೆಪ್ಟೆಂಬರ್ 7ನೇ ತಾರೀಕು ನಾಳೆ ಹುಣ್ಣಿಮೆ. ಅವತ್ತಿನ ದಿವಸ ಈ ವರ್ಷ ಅಂದರೆ 2025ನೇ ಇಸವಿಯ ಕೊನೆಯ ಚಂದ್ರಗ್ರಹಣ. ಅವತ್ತೇ ಚಂದ್ರಗ್ರಹಣ. ಸೊ ಆ ಚಂದ್ರಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇದೆ, ಆಚರಣೆ ಇದೆ ಚಂದ್ರಗ್ರಹಣ. ಇನ್ನು ಶುಭಾಶುಭ ಫಲಗಳನ್ನು ನೋಡ್ಲಿಕ್ಕೆ ಹೋದರೆ ನಮ್ಮ ರಾಶಿಯಿಂದ ಎಷ್ಟನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇದೆ ಅನ್ನುವುದರ ಆಧಾರದ ಮೇಲೆ ಶುಭ ಅಶುಭ ಮಿಶ್ರ ಎಲ್ಲದೂ ಸಹ ವಿಚಿತ್ರ ಫಲಗಳೆಲ್ಲ ಸಹ ಇರಲಿದೆ. ಸೊ ಈ ಒಂದು ಸೆಪ್ಟೆಂಬರ್ 7ನೇ ತಾರೀಕಿನ ರಾಹುಗ್ರಸ್ತ ಏನು ಮಹಾ ರಕ್ತಚಂದ್ರಗ್ರಹಣ ಇದೆ, ಅದರ ಪ್ರಭಾವ ಸಿಂಹರಾಶಿಯವರ ಮೇಲೆ ಯಾವ ರೀತಿ ಆಗಲಿದೆ ಹಾಗೂ ಏನು ಪರಿಹಾರ ಅನ್ನತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯರು ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಸೆಪ್ಟೆಂಬರ್ 7ನೇ ತಾರೀಕು ಮಹಾಚಂದ್ರ ಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ. ರಾಹು ಎಲ್ಲಿದ್ದಾನೆ? ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿದ್ದಾನೆ. ಸೊ ನಿಮ್ಮ ರಾಶಿಯಲ್ಲಿ ಕೇತು ಅಂದರೆ ಸಮಸಪ್ತಮಕರು ರಾಹು ಕೇತುಗಳು. ಸೊ ನಿಮ್ಮ ರಾಶಿಯಿಂದ 7ನೇ ಮನೇಲಿ ರಾಹು ಇರಲೇಬೇಕು, ನಿಮ್ಮ ರಾಶಿಯಲ್ಲಿ ಕೇತು ಇದ್ದ ಮೇಲೆ. ಸೊ ಅದರಿಂದ 7ನೇ ಮನೇಲಿ ರಾಹು ಇದ್ದಾನೆ, 7ನೇ ಮನೆಯಲ್ಲೇ ಚಂದ್ರಗ್ರಹಣ ಆಗ್ತಿರೋದು. ವ್ಯಯಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ. ಸೊ 7ನೇ ಮನೆಯ ಗ್ರಹಣ ಸಪ್ತಮದಲ್ಲಿ ಗ್ರಹಣ ಆಗ್ತಾ ಇದೆ ಅಂತಂದ್ರೆ ಅದು ವಿಚಿತ್ರ ಫಲಗಳನ್ನು ಕೊಡ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಸೊ ನಿಮ್ಮ ರಾಶಿಯಿಂದ 7ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದ್ರೆ ಅದು ನಿಮಗೆ ವಿಚಿತ್ರ ಫಲ ಅಂತ ಹೇಳ್ತದೆ. ವಿಚಿತ್ರ ಫಲ ಅಂದ್ರೆ ಏನು? ಒಂದಿಷ್ಟು ಶುಭ, ಒಂದಿಷ್ಟು ಅಶುಭ, ಅಥವಾ ಯಾವ ವಿಚಾರದಲ್ಲಿ ಶುಭ ಆಗಬೇಕಾಗಿತ್ತು ಅದರಲ್ಲಿ ಅಶುಭ ಆಗ್ಬಿಡಬಹುದು, ಯಾವ ವಿಚಾರದಲ್ಲಿ ಅಶುಭ ಆಗಬೇಕಾಗಿತ್ತು ಅಥವಾ ಆಗುತ್ತೆ ಅಂತ ನೀವು ಅನ್ಕೊಂಡಿರ್ತೀವಿ ಅದು ಶುಭ ಆಗ್ಬಿಡಬಹುದು, ಏನು ಬೇಕಾದ್ರೆ ಆಗ್ಬೋದು, ಹೆಚ್ಚು ಕಡಿಮೆ ಆಗ್ಬಿಡ್ಬೋದು. ನಾನು ಈ ವಿಡಿಯೋದಲ್ಲಿ ಸಿಂಹರಾಶಿಯವರ ಯಾವ ಯಾವ ಕ್ಷೇತ್ರದ ಮೇಲೆ ಈ ಒಂದು ಗ್ರಹಣದ ಪ್ರಭಾವ ಇರುತ್ತದೆ ಅನ್ನುವಂಥದ್ದನ್ನು ತಿಳಿಸ್ಬೋದಷ್ಟೇ. ನೀವು ಸಿಂಹರಾಶಿಯವರು ಹಂಗಾರೆ ನಿಮಗೆ ಇಂತಿಂತ ನಿಮ್ಮ ವಿಚಾರಗಳ ಮೇಲೆ ಚಂದ್ರಗ್ರಹಣದ ಪ್ರಭಾವ ಇರುತ್ತೆ, ಅದು ವಿಚಿತ್ರ ಪ್ರಭಾವ, ಏನು ಬೇಕಾದ್ರೂ ಆಗ್ಬೋದು. ಸೊ ಕೇರ್ಫುಲ್ ಆಗಿರಿ, ಪರಿಹಾರ ಮಾಡ್ಕೊಳ್ಳಿ, ಇಂತಿಂಥ ಪರಿಹಾರ ಹಿಂಗೆ ಹೇಳ್ಬೋದು ಅಷ್ಟೇ ಈ ವಿಡಿಯೋನ, ಅಲ್ವಾ? ಸೊ ಖಂಡಿತವಾಗಿ ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ, ಎಂಡ್ ತನಕ ವಿಡಿಯೋ ನೋಡಿ. ಮೊದಲನೇದಾಗಿ ಆಚರಣೆ ವಿಚಾರಕ್ಕೆ ಬಂದರೆ ಸೆಪ್ಟೆಂಬರ್ 7ನೇ ತಾರೀಕು ರಾತ್ರಿ 9:56 ಗ್ರಹಣ ಶುರುವಾಗಿ 8ನೇ ತಾರೀಕು ಬೆಳಗಿನ ಜಾವ 1:27 ತಾರೀಕಿನ ತನಕ ಅಂದರೆ ಭರ್ಜರಿ 3.5 ಗಂಟೆಗಳ ಕಾಲ ನಿಮಗೆ ಸುದೀರ್ಘವಾಗಿ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಅಯ್ಯೋ ಬಿಡಿಗಳ ಆ ಟೈಮಲ್ಲಿ ನಾನು ಮಲ್ಕೊಂಡಿರ್ತೀನಿ, ಏನು ಗೊತ್ತೇ ಆಗಲ್ಲ ಅಂತಾರೆ. ತಪ್ಪು. ಗ್ರಹಣದ ಸಮಯದಲ್ಲಿ ನಿದ್ರೆ ಮಾಡಬಾರ್ದು ಅಂತಿದೆ, ಗ್ರಹಣ ಸಮಯದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತಿದೆ, ಗ್ರಹಣದ ಸಮಯದಲ್ಲಿ ಆಹಾರ ಸೇವನೆ ಮಾಡಬಾರ್ದು ಅಂತಿದೆ. ಸೊ ಗ್ರಹಣದ ಸಮಯ ಅನ್ನುವಂಥದ್ದು ಕೇವಲ ಧ್ಯಾನ, ಜಪ, ತರ್ಪಣ, ಹೋಮ, ಹವನ ಇತ್ಯಾದಿ ದೇವತಾರಾಧನೆಗಳಿಗೆ ಮಾತ್ರ ಮೀಸಲಿಡಬೇಕು. ಅದನ್ನು ಹೊರತುಪಡಿಸಿ ಬೇರೆ ಇನ್ನೇನನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆ ಸ್ಪಷ್ಟವಾಗಿ. ಯಾಕೆಂದರೆ ಅದು ಪರ್ವಕಾಲ, ಆ ಸಮಯದನ್ನು ತುಂಬ ಬಳಸ್ಕೊಂಡ್ಬಿಡ್ಬೇಕು. ಯು ಶುಡ್ ಅದನ್ನು ಇದು ಮಾಡ್ಕೊಂಡ್ಬಿಡ್ಬೇಕು, ಎಂಥದ್ದು ತುಂಬ ಬಳಸ್ಕೊಳ್ಬೇಕು ಚೆನ್ನಾಗಿ ಆ ಸಮಯವನ್ನು ಅಂತ ಹೇಳುತ್ತೆ. ಸೊ ನೀವು ಕೂಡ ಹೇಳ್ತಾ ಇದ್ದೇನೆ, ಅವತ್ತಿನ ದಿವಸ ದಯವಿಟ್ಟು ನೆಗೆಟಿವ್ ಎನರ್ಜಿ, ನೆಗೆಟಿವ್ ಫಲಗಳು ಅಂದರೆ ಈ ಚಂದ್ರಗ್ರಹಣದ ನೆಗೆಟಿವ್ ಫಲಗಳೆಲ್ಲ ಸಿಂಹರಾಶಿಯವರಿಗೆ ಪರಿಹಾರ ಆಗಬೇಕು ಅಂತಂದರೆ ಅವತ್ತು ನಿದ್ರೆ ಮಾಡಬೇಡಿ, ಸ್ವಲ್ಪ ಜಾಗರಣೆ ಮಾಡಿ 1:30 ತನಕ 3 ಸ್ನಾನಗಳು ಅಂದರೆ 9:56 ಒಂದ್ಸಲ ಸ್ನಾನ ಮಾಡಬೇಕು, ಒಂದು 11:30, 11:45 ಇನ್ನೊಂದು ಸ್ನಾನ ಮಾಡಬೇಕು, ಹಾಗೂ 1:27 ಮತ್ತೊಂದು ಸ್ನಾನ ಮಾಡಬೇಕು. ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ 3 ಸ್ನಾನಗಳನ್ನು ಮಾಡಬೇಕು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಹಾಗೂ ನೆನ್ಪಿಟ್ಕೊಳ್ಳಿ, ನೀವು ನಿಮ್ಮ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ತೀರಾ ಅಲ್ವಾ ಗ್ರಹಣ ರಾತ್ರಿ, ಆದರೆ ಯಾವುದೇ ವ್ಯಕ್ತಿ ಗ್ರಹಣದ ಸಮಯದಲ್ಲಿ ಅವನ ಮನೆಯ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರು ಕೂಡ ಗ್ರಹಣದ ಸಮಯದಲ್ಲಿ ಸ್ನಾನ ಮಾಡಿದ್ರೆ ಗಂಗಾದಿ ತೀರ್ಥ ಸ್ನಾನ, ಗಂಗಾ ಉತ್ತರ ಭಾರತಕ್ಕೆ ಹೋಗಿ ನೀವು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಿಮ್ಗೆ ಏನು ಪುಣ್ಯ ಬರುತ್ತೋ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಸ್ನಾನ ಮಾಡಿದ್ರು ಆ ಪುಣ್ಯ ಬರುತ್ತೆ. ಸೊ ಅದರಿಂದ ನಿಮ್ಮ ಈ ಮಿಶ್ರ ಫಲದಲ್ಲಿರುವ ನೆಗೆಟಿವ್ಸ್ನ ಪರಿಹಾರ ಮಾಡಬೇಕು ಅಂದರೆ 3 ಸ್ನಾನ, ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ 3 ಸ್ನಾನಗಳನ್ನು ಮಾಡಬೇಕಾಗ್ತದೆ. ಹಾಗೂ ವಿಶೇಷವಾಗಿ ಜಪತಪಾದಿಗಳು, ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಜಪ ಮಾಡಿ, ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಮಾಡಿ, ಅಷ್ಟಮ ಶನಿ ಇದೆ ಶನೇಶ್ವರನ ಜಪ ಮಾಡಿ, ಶನಿ ಅಷ್ಟೋತ್ತರ ಪಠನೆ ಮಾಡಿ. ನೀವು 1 ಸಲ ಅಷ್ಟೋತ್ತರ ಪಠನೆ ಮಾಡಿದ್ರೆ 100 ಸಲ ಅಷ್ಟೋತ್ತರ ಪಠನೆ ಮಾಡಿದ ಪುಣ್ಯ ಬರುತ್ತೆ ನಿಮಗೆ ಅಲ್ವಾ. ಸೊ ಶನಿ ಅಷ್ಟೋತ್ರ, ಶನಿ ಸ್ತೋತ್ರಗಳು, ದಶರಥ ಶನಿ ಸ್ತೋತ್ರ ಎಲ್ಲ ಪಠನೆ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಚಂದ್ರಬಿಂಬ ತಂದಿಟ್ಕೊಳ್ಳಿ, ಒಂದಿಷ್ಟುದ್ದ, ಒಂದು ಅರ್ಧ kg
ಒಂದು ಅರ್ಧ ಕೆ ಜಿ ಉದ್ದಿನ ಬೇಳೆ, ಒಂದು ಅರ್ಧ ಕೆ ಜಿ ಅಕ್ಕಿ ತಂದಿಟ್ಕೊಳ್ಳಿ 2 ಪಾತ್ರೆಯಲ್ಲಿ. ಆ ಚಂದ್ರಬಿಂಬ ತಂದಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಳಸಿ ನೀರು ಬಿಟ್ಟು ಮುಟ್ಟಿ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಇಟ್ಕೊಳ್ಳಿದ್ದು ದಾನಕ್ಕೆ ಅಂಥೇಳಿ. ಮರುದಿನ ಬೆಳಗ್ಗೆ ಎದ್ದು ದಾನ ಮಾಡ್ಬೋದು. ಹಾಗೂ ಒಂದು ಚೀಟಿಯಲ್ಲಿ ಒಂದು ಮಂತ್ರವನ್ನು ತೋರಿಸ್ತೇನೆ ನಾನು ನಿಮಗೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಯೋಸೌ ಶೂಲಧರೋ ದೇವಃ ಪಿನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ವ್ಯಪೋಹತು. ಈ ಒಂದು ವಿಶೇಷವಾದ ಮಂತ್ರವನ್ನು ನೀವು ಜಪಾನೂ ಮಾಡಬಹುದು ಗ್ರಹಣ ಸಮಯದಲ್ಲಿ. ಜೊತೆಗೆ ವಿಶೇಷವಾಗಿ ನೀವು ಪೇಪರ್ನಲ್ಲಿ ಈ ಮಂತ್ರವನ್ನು ಬರೆದು ಅದನ್ನು ಆ ಒಂದು ಅಕ್ಕಿಯಲ್ಲಿಯೋ ಅಥವಾ ಉದ್ದಿನ ಬೇಳೆಯಲ್ಲೋ ಇಟ್ಟು ಮರುದಿನ ಬೆಳಗ್ಗೆ ಅದರ ಜೊತೆಗೆ ಈ ಪೇಪರ್ನು ಅದರಲ್ಲೇ ಇಟ್ಬಿಟ್ಟು ದಾನ ಮಾಡ್ತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರುತ್ತೆ. ಒಳ್ಳೆಯ ಕೆಲಸ ಅದು. ಅಷ್ಟೇ ಅಲ್ಲ, ನೀವು ಜಪತಪಾದಿಗಳನ್ನು ಸಹ ಮಾಡಿಕೊಳ್ತಕ್ಕಂಥದ್ದಕ್ಕೆ ಪರಿಹಾರ ವಿಚಿತ್ರ ಫಲ ಇರೋದ್ರಿಂದ ಬಹಳ ಗಮನಿಸಬೇಕಾದ ವಿಚಾರ ಏನು ಗೊತ್ತಾ? ಸಿಂಹರಾಶಿಯವರಿಗೆ ಯಾವ ವಿಚಾರಗಳಲ್ಲಿ ಈ ಗ್ರಹಣ ಪ್ರಭಾವ ಬೀರ್ತದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ನೋಡಿ, ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಗ್ರಹಣ ಆಗ್ತಾ ಇರೋದು ವ್ಯಯಾಧಿಪತಿ ಅಂದ ತಕ್ಷಣ ಮೊಟ್ಟ ಮೊದಲನೇದಾಗಿ ಸಿಂಹರಾಶಿಯ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ವಿವಾಹಿತರಿಗೆ ದಾಂಪತ್ಯದ ವಿಚಾರದಲ್ಲಿ ಎಚ್ಚರಿಕೆ, ಅಂದರೆ ಗಂಡ ಹೆಂಡತಿ ಎಚ್ಚರಿಕೆಯಿಂದ ಇರಬೇಕು. ಸಿಂಹರಾಶಿಯವರು ಸ್ನೇಹಿತ ಫ್ರೆಂಡ್ಸ್ ಜೊತೆಗೆ ಬಹಳ ಕೇರ್ಫುಲ್ ಆಗಿರಬೇಕು. ಸಿಂಹರಾಶಿಯವರು ಈ ಬಿಸ್ನೆಸ್ ಪಾರ್ಟ್ನರ್ಸ್ ಏನಾದ್ರು ಮಾಡ್ತಾ ಇದ್ದು ಬಿಸ್ನೆಸ್ ಇನ್ನೊಬ್ಬರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಪಾರ್ಟ್ನರ್ಶಿಪ್ ಮೇಲೆ ತುಂಬ ಪ್ರಭಾವ ಬೀರ್ತದೆ. ಅದ್ರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ನಿಮ್ಮ ಪಾರ್ಟ್ನರ್ ಏನಾದ್ರು ಕುಂಭರಾಶಿಯವರು ಆಗ್ಬಿಟ್ರು ಅಂತಂದರೆ ಅದಿನ್ನೂ ಸಮಸ್ಯೆ ಜಾಸ್ತಿ. ಈಗ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮ್ಮ ಬಾಳಸಂಗಾತಿ ಕುಂಭರಾಶಿಯವರಾಗಿರಲಿ, ನಿಮ್ಮ ಫ್ರೆಂಡ್ ಕುಂಭರಾಶಿಯವರಾಗಿರಲಿ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕುಂಭರಾಶಿಯವರಾಗ್ಬಿಟ್ರಂತೂ ಇನ್ನೂ ಡಬಲ್ ಸಮಸ್ಯೆ ಆಗುತ್ತೆ. ಅದಲ್ಲದೆ ಬೇರೆ ಯಾವುದೇ ರಾಶಿಯವರಾದರೂ 50% ಆದರೂ ಆ ಡೌಟ್ ಇರುತ್ತೆ. ಯಾಕೆ ಅಂತಂದರೆ ಸಪ್ತಮದಲ್ಲೇ ಗ್ರಹಣ ಆಗ್ತಿರೋದ್ರಿಂದ ಆ ವಿಚಾರವಾಗಿ. ಜೊತೆಗೆ ದೂರ ಪ್ರಯಾಣಾದಿಗಳು ಮಾಡಲಿಕ್ಕೆ ಹೋಗಬಾರ್ದು. ಈ ಗ್ರಹಣ ಸಿಂಹರಾಶಿಯವರು ದೂರ ಪ್ರಯಾಣವನ್ನು ಫಸ್ಟ್ ವರ್ಜಿಸ್ಬಿಡಬೇಕು. ಗ್ರಹಣ ಆದಮೇಲೂ ಕೂಡ ಒಂದು 10-15 ದಿವಸ ಎಲ್ಲೂ ಹೋಗಬಾರ್ದು. ಸುಮ್ಮನೆ ಸೈಲೆಂಟಾಗಿರ್ಬೇಕು 1 ತಿಂಗಳವರೆಗೂ. ಈಗ ಉದ್ಯೋಗಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು ಹೊರತುಪಡಿಸಿ ನಾನು ಮಾತಾಡ್ತಾ ಇರತಕ್ಕಂಥದ್ದು ನೈಮಿತ್ತಿಕವಾಗಿ ಮಾಡಬೇಕಾದ ಓಡಾಟ ಬಿಟ್ಟು ಸುಮ್ಮನೆ ಒಂದು ಬೇಜಾರು ಬಂತು ಅಂತ ಹೋಗಿ ಬರುವಂಥದ್ದು ಇರಬಾರ್ದು. ಹೋದರೆ ಕ್ಷೇತ್ರಾದಿಗಳಿಗೆ ಹೋಗಿ, ದೇವಸ್ಥಾನಾದಿಗಳಿಗೆ ಹೋಗಿ, ದೇವಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊಂಬಂದರೆ ಅದು ಒಳ್ಳೆಯದಾಗಿರ್ತದೆ. ಅದನ್ನು ಹೊರತುಪಡಿಸಿ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಸೊ ಬಹಳ ಮುಖ್ಯವಾಗಿ ಅವಿವಾಹಿತರು ವಿವಾಹದ ವಿಚಾರದಲ್ಲಿ, ವಿವಾಹಿತರು ದಾಂಪತ್ಯದ ವಿಚಾರದಲ್ಲಿ, ಸ್ನೇಹ ಫ್ರೆಂಡ್ಶಿಪ್ ವಿಚಾರದಲ್ಲಿ, ಬಿಸ್ನೆಸ್ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ, ದೂರ ಪ್ರಯಾಣದ ವಿಚಾರದಲ್ಲಿ, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ವ್ಯಯಾಧಿಪತಿಯೇ ಸಪ್ತಮದಲ್ಲಿ ಗ್ರಸ್ತನಾಗ್ತಿರೋದ್ರಿಂದ ಬಹಳ ಪ್ರಮುಖವಾಗಿ ನೀವೇನಾದರೂ ಈ ವಿದೇಶ ಪ್ರಯಾಣಾದಿ ವಿಚಾರಗಳಲ್ಲಿದ್ದರೂ ಸಹ ಬಹಳ ಕೇರ್ಫುಲ್ ಆಗಿರಬೇಕು. ಜೊತೆಗೆ ವ್ಯಯಾಧಿಪತಿ ಅಂತಂದರೆ ಗಮನಿಸಬೇಕಾದ್ದು ಏನಾದರೂ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ಐಟಮ್ ಅದೊಂದು ವಸ್ತು ಆಗಲಿ ಅಥವಾ ವ್ಯಕ್ತಿಯಾಗಲಿ, ಒಂದು ಸನ್ನಿವೇಶ ಆಗಲಿ, ಒಂದು ಅವಕಾಶ ಆಗಲಿ ನೀವು ಕಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಒಂದು ಒಳ್ಳೆ ಚಾನ್ಸ್ ಇತ್ತು ಸರ್, ಒಳ್ಳೆ ಅವಕಾಶ ಇತ್ತು ಗುರುಗಳೇ, ಏನೋ ಅದೇನಕ್ಕೆ ಮಿಸ್ ಆಯಿತು ಗೊತ್ತಿಲ್ಲ ಗುರುಗಳೇ, ನನ್ನ ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಗುರುಗಳೇ ಅಂತ. ಯಾಕೆ ಅಂತಂದರೆ ಈ ಚಂದ್ರಗ್ರಹಣ ವ್ಯಯಾಧಿಪತಿ ಸಪ್ತಮದಲ್ಲಿರೋದ್ರಿಂದಾಗಿ ನಿಮ್ಮ ಅವಕಾಶಗಳನ್ನು ತಿನ್ನಾಕುವ ಸಾಧ್ಯತೆಗಳಿರ್ತದೆ. ಇಲ್ಲಿ ಮಿಕ್ಸೆಡ್ ಇದೆ, ಶುಭಾಶುಭ ಮಿಕ್ಸೆಡ್ ಇದೆ. ಸೊ ಅದರಿಂದ ಏನೋ ದೈವ ಅನುಗ್ರಹ ನಿಮಗೆ ಸಿಗ್ಬೋದೇನೋ. ಬಟ್ ಆದರೂ ಕೂಡ ಏನಾಗುತ್ತೆ, ಅಷ್ಟಮ ಶನಿ ಬೇರೆ ನಡೀತಾ ಇದೆ, ನಿಮ್ಮ ರಾಶಿಯಲ್ಲೇ ರಾಹು, ಸಪ್ತಮದಲ್ಲಿ ಕೇತು, ಆ ವ್ಯಯಾಧಿಪತಿ ಸಪ್ತಮದಲ್ಲಿ ಗ್ರಸ್ತನಾಗ್ತಾ ಇರತಕ್ಕಂಥದ್ದು. ಸೊ ಇದೆಲ್ಲ ನೋಡಿದಾಗ ನೀವು ಕಳೆದುಕೊಳ್ಳುವ ಸಾಧ್ಯತೆಗಳು ಅನ್ನುವಂಥದ್ದು ಹೆಚ್ಚು ಕಂಡು ಬರ್ತಾ ಇದೆ. ಸೊ ಅದರಿಂದ ಅಂದರೆ ನಿಮ್ಮ ಅತ್ಯಂತ ದುಬಾರಿ ಬೆಲೆ ಬಾಳುವ ವಸ್ತುಗಳಿರಲಿ ಅಥವಾ ವ್ಯಕ್ತಿಗಳಿರಲಿ, ತುಂಬ ಸನಿಹದ ವ್ಯಕ್ತಿಗಳಿರಲಿ, ಅಥವಾ ಒಂದು ಒಳ್ಳೊಳ್ಳೆ ಅವಕಾಶಗಳಿದೆ, ಅಥವಾ ನಿಮ್ಮ ಹತ್ರ ಒಳ್ಳೆ ಅಧಿಕಾರ ಇದೆ, ಅಥವಾ ನಿಮ್ಮ ಹತ್ರ ಏನೋ ಬಹಳ ದೊಡ್ಡ ಜವಾಬ್ದಾರಿ ಇದೆ, ಬಹಳ ಕೇರ್ಫುಲ್ ಆಗಿರಬೇಕು. ಅದು ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಅದೆಲ್ಲವೂ ಬಹಳ ಕೇರ್ಫುಲ್ ಆಗಿರಬೇಕು. ಪರಿಹಾರಗಳು ಬಹಳ ಮುಖ್ಯ. ಸಿಂಹರಾಶಿಯವರು ಈ ಚಂದ್ರಗ್ರಹಣವನ್ನು ಸೀರಿಯಸ್ ಆಗಿ ತಗೊಳ್ಳೇಬೇಕು, ಪರಿಹಾರವನ್ನು ಸೀರಿಯಸ್ ಆಗಿ ಮಾಡಿಕೊಳ್ಳೇಬೇಕು.
ಇನ್ನು ನಿಮ್ಮ ಅಂದರೆ ಸಿಂಹರಾಶಿಯವರ ಈ ಚಂದ್ರಗ್ರಹಣ ದೋಷ ಪರಿಹಾರಕ್ಕೋಸ್ಕರ ನಾವು ಮಾಡ್ತಾ ಇರುವಂಥ ಪರಿಹಾರ ಏನು ಗೊತ್ತಾ ವೀಕ್ಷಕರೇ? ಸೆಪ್ಟೆಂಬರ್ 7ನೇ ತಾರೀಕು ಚಂದ್ರಗ್ರಹಣದ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬರೀ ಚಂದ್ರಗ್ರಹಣದ ದಿವಸ ಅಲ್ಲ, ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ವಿಶೇಷವಾಗಿ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಗ್ರಹಣದ ಸಮಯದಲ್ಲಿ ಮಾಡುವ ದಾನ, ಗ್ರಹಣದ ಸಮಯದಲ್ಲಿ ಮಾಡುವ ತರ್ಪಣ, ಗ್ರಹಣ ಸಮಯದಲ್ಲಿ ಮಾಡುವ ಜಪತಪಾದಿಗಳು ಹಾಗೂ ಗ್ರಹಣ ಸಮಯದಲ್ಲಿ ಮಾಡತಕ್ಕಂಥ ಹೋಮ ಯಜ್ಞಯಾಗಾದಿಗಳು 10 ಪಟ್ಟು 100 ಪಟ್ಟು 1000 ಪಟ್ಟಷ್ಟು ಫಲ ಕೊಡ್ತದೆ ಅಂತ ಶಾಸ್ತ್ರಗಳು, ಧರ್ಮಶಾಸ್ತ್ರ ಗ್ರಂಥಗಳು ನಮಗೆ ಉಲ್ಲೇಖಿಸುತ್ತೆ, ತಿಳಿಸುತ್ತೆ. ಗ್ರಹಣ ಸಮಯದಲ್ಲೇ ಮಾಡು, ಹೋಮ ಮಾಡ್ತೀಯ ಗ್ರಹಣ ಸಮಯದಲ್ಲಿ ಮಾಡು ಅಂತ. ಅದಕ್ಕೆ ಗ್ರಹಣ ಸಮಯವನ್ನು ಪರ್ವಕಾಲ ಅಂತ ಕರಿತೀವಿ. ನೋಡಿ, 7ನೇ ತಾರೀಕು ರಾತ್ರಿ 9:56ಕ್ಕೆ ಶುರುವಾಗುವಂತಹ ಗ್ರಹಣ ಮಧ್ಯರಾತ್ರಿ ಬೆಳಗಿನ ಜಾವ 1:27 ತನಕ ಇದೆ ಅಂತಂದ್ರೆ 3:31 ತನಕ ಗ್ರಹಣ ಸಿಗುತ್ತೆ. ಭರ್ಜರಿ 3:30 ಗಂಟೆ ಗ್ರಹಣ ಸಿಗುತ್ತೆ. ಸೊ ಆದ್ರಿಂದ ಅವತ್ತಿನ ಸಹ ನಾವು ಚಂದ್ರಗ್ರಹಣದ ಸಮಯದಲ್ಲೇ ರಾತ್ರಿಯೇ ನಾವು ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದ್ರ ಕಾಲ ಶುರುವಾದಾಗ ಅಂದರೆ ಸಾಯಂಕಾಲದಿಂದಲೇ ಅದೇನು ನಮ್ಮದು ನಿಷಿದ್ಧ ಕಾಲ ಶುರುವಾಗುತ್ತೆ. ಆ ಸಮಯದಲ್ಲಿಯೇ ಸಂಕಲ್ಪ ಸೇವೆಯು ಕೂಡ ಮಾಡ್ತೇವೆ. ಅಂತಂದರೆ ಯಾರ್ಯಾರು ಸಂಕಲ್ಪ ಸೇವೆ ಕೊಡ್ತಾರೋ ಆ ಸಂಕಲ್ಪ ಲೈವ್ ಇರುತ್ತೆ, ನಿಮ್ಮ ಸಂಕಲ್ಪ ಸೇವೆ. ಸೊ ಲೈವಲ್ಲಿ ಚಂದ್ರಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಚಂದ್ರಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತೀವಿ. ಹಾಗೂ ವಿಶೇಷವಾಗಿ ಇದೊಂದು ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಇದೆ. ಈ ವಿಶೇಷವಾದ ಶ್ವೇತಾರ್ಕ ರತ್ನಗಳ ಬ್ರಾಸ್ಲೆಟ್ ಅನ್ನ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಶಾಂತಿಯಲ್ಲಿ ಚಂದ್ರನ ಉಪರತ್ನವಾದಂತಹ ಶ್ವೇತಾರ್ಕ ರತ್ನಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಬರೇ ಚಂದ್ರಗ್ರಹಣ ಶಾಂತಿ ಹೋಮದಲ್ಲಿ ಅಷ್ಟೇ ಇದು ಎನರ್ಜೈಸ್ ಆಗ್ತಕ್ಕಂಥದ್ದಲ್ಲ, ಇದು ಸಹ ನೀವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಸರ್ಪದೋಷಗಳಿದ್ರೆ ಬೇರೆ ಟೈಮಲ್ಲಿ ಸರ್ಪಶಾಂತಿ ಮಾಡೋದಕ್ಕೂ ಗ್ರಹಣ ಸಂದರ್ಭದಲ್ಲಿ ಸರ್ಪಶಾಂತಿ ಆಶ್ಲೇಷ ಬಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಗ್ರಹಣ ಸಂದರ್ಭದಲ್ಲೇ ಆಶ್ಲೇಷ ಬಲಿಯಾದಿಗಳನ್ನು ಮಾಡಿ ನಿಮಗೆ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಸೌಭಾಗ್ಯಲಕ್ಷ್ಮಿ ಹೋಮ, ಆ ಸೌಭಾಗ್ಯಲಕ್ಷ್ಮಿ ಮಂತ್ರ ಅಂತ ಇದೆ. ಆ ವಿಶೇಷವಾದ ಸೌಭಾಗ್ಯಲಕ್ಷ್ಮಿ ಮಂತ್ರವನ್ನು ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲೂ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ನಿಮ್ಮ ಆರ್ಥಿಕ ಬಾಧೆ, ಸಾಲ ಬಾಧೆಗಳು ಎಲ್ಲ ಪರಿಹಾರವಾಗಬೇಕು ಅಂತ ನೀವು ಜಸ್ಟ್ ಆಲೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಗ್ರಹಣದ ಸಮಯ ಪರ್ವಕಾಲದಲ್ಲಿ ಎನರ್ಜೈಸ್ ಆಗುವಂತಹ ಒಂದು ಬ್ರಾಸ್ಲೆಟ್ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂತ. ಅಷ್ಟೇ ಅಲ್ಲ, ನೀವು ಏನನ್ನ ಚಿಂತನೆ ಮಾಡಿದ್ರೆ ಅದನ್ನು ಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಅಂತ, ಬಹಳ ಪವರ್ಫುಲ್. ಆ ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತೀಗ ಕೆಲವರಿಗೆ ಉದ್ಯೋಗ ಇಲ್ಲ, ಅವರಿಗೆ ಉದ್ಯೋಗ ಬೇಕು. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ನು ಇತ್ಯಾದಿ ಸ್ಯಾಲರಿ ಹೈಕು ಟ್ರಾನ್ಸ್ಫರ್ ಬೇಕು. ಇನ್ನು ಕೆಲವರಿಗೆ ವ್ಯಾಪಾರ ಬೇಕು, ಇನ್ನು ಕೆಲವರಿಗೆ ಹಣಕಾಸು ಬೇಕು, ಕೆಲವರಿಗೆ ಮದುವೆ ಆಗಿಲ್ಲ ಮದುವೆ ಆಗಬೇಕು, ಕೆಲವರಿಗೆ ಮದುವೆ ಆಗಿದೆ ಮಕ್ಕಳಾಗಿಲ್ಲ ಮಕ್ಕಳಾಗಬೇಕು, ಇನ್ನು ಕೆಲವರಿಗೆ ಆರೋಗ್ಯ ಬೇಕು. ಒಬ್ಬೊಬ್ಬರಿಗೆ ಒಂದೊಂದು ಬೇಕಾಗುತ್ತೆ. ಒಬ್ಬೊಬ್ಬರ ಚಿಂತನೆ, ಒಬ್ಬೊಬ್ಬರ ಕಾಮನೆ ಒಂದೊಂದು ರೀತಿಯಲ್ಲಿ ಇರ್ತದೆ. ಅವ್ರಿಗೆ ಏನೋ ತುಂಬ ಬೇಕು ಅವಶ್ಯಕತೆ ಇರ್ತದೆ. ಎಲ್ಲ ಮನುಷ್ಯರ ಎಲ್ಲ ಆ ಆಸೆಗಳ ವಿಭಿನ್ನವಾದಂತಹ ಆಸೆಗಳನ್ನು ಈಡೇರಿಸುವಂಥ ಒಂದು ದೇವರು ಯಾವುದು ಅಂತಂದ್ರೆ ಚಿಂತಾಮಣಿ ಗಣಪತಿ. ಆ ಚಿಂತಾಮಣಿ ಗಣಪತಿಯ ಮಂತ್ರದಿಂದ ಚಿಂತಾಮಣಿ ಗಣಪತಿಯನ್ನ ಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಬ್ರಾಸ್ಲೆಟ್ನ ಅದರ ಎನರ್ಜೈಸ್ ಮಾಡ್ತೇವೆ. ಇದನ್ನು ಧಾರಣೆ ಮಾಡಿಕೊಂಡಾಗ ನೀವು ಏನು ಚಿಂತನೆ ಅಂದರೆ ನಿಮ್ಗೆ ಏನು ಆಸೆ ಇರುತ್ತೋ ಆ ಲೈವಲ್ಲಿ ಹೋಮ ನೋಡಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು. ನಂದು ಇಂಥದ್ದು ಪರಮಾತ್ಮ ನಂಗೆ ಈ ಕೆಲಸ ಆಗೋಂಗೆ ಮಾಡಿಕೊಡು ಅಂತ ಹೇಳಿ ಅದು ಸಾಧ್ಯ ಇದೆ. ಅದ್ರ ಜೊತೆಗೆ ಅದರ ಧಾರಣೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ನೀವು ಹಣೆಯಲ್ಲಿ ಹಚ್ಕೊಳ್ತೀರಾ, ಅದು ಕೂಡ ತುಂಬ ಅನುಕೂಲವಾಗ್ತಕ್ಕಂಥದ್ದು ನಿಮಗೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ, ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅಂದರೆ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ವಿಶೇಷವಾಗಿ ಮಹಾಚಂದ್ರಗ್ರಹಣ ಶಾಂತಿ ಹೋಮ. ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಸ್ಕ್ರೀನ್ ಕಾಣುವಂಥ ನಂಬರಿಗೆ ನೀವು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಖಂಡಿತವಾಗಿ ನಮಗೆ ವಾಟ್ಸಪ್ ಮಾಡಿಬಿಡಿ ಬೇಗ. ಹಾಗೂ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾಕಂದರೆ ಬಹಳ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಸ್ಟಾಕು, ನಮ್ಮ ಸ್ಟಾಕ್ ಖಾಲಿ ಆಗೋಯ್ತು ಅಂದರೆ ನಾವು ಆಮೇಲೆ ಮತ್ತೆ ಪುನಃ ಸಂಕಲ್ಪ ಸೇವೆ ತೊಗೊಳಕ್ಕಾಗಲ್ಲ, ಪ್ರಸಾದ ಬೇಗ ಕಳ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಗ್ರಹಣದ ಸಮಯದಲ್ಲಿಯೇ ಚಂದ್ರಗ್ರಹಣ ಶಾಂತಿ ಹೋಮ ಆಗುತ್ತೆ. ಹಾಗೂ ಗ್ರಹಣದ ಮರುದಿನ ನಿಮಗೆ ಸೋಮವಾರ ಅವತ್ತು ರಾತ್ರಿ ಎಲ್ಲ ಹೋಮ ಆಗಿರುತ್ತೆ. ಸೊ ಬೆಳಗ್ಗೆ ಎಲ್ಲ ಪ್ಯಾಕಿಂಗ್ ಆಗಬೇಕಾಗುತ್ತೆ. ಸೊ ನಿಮಗೆ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಸೊ ನಿಮಗೆಲ್ಲರಿಗೂ ಸಹ ಪೋಸ್ಟಲ್ಲಿ ಬರ್ತದೆ. ಆ ಪೋಸ್ಟಲ್ಲಿ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಒಂದು ವಿಶೇಷವಾದಂತಹ ಬ್ರಾಸ್ಲೆಟ್ ಇರುತ್ತೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಎಲ್ಲದೂ ಸಹ ಅದರಲ್ಲಿ ಹಾಕಿ ಕಳಿಸ್ಕೊಡ್ತೇವೆ. ಖಂಡಿತವಾಗಿ ಪ್ರತಿಯೊಬ್ಬರು ಬ್ರಾಸ್ಲೆಟ್ ಧಾರಣೆ ಮಾಡ್ಕೊಳ್ಳಿ, ಪ್ರಸಾದ ಹಣೆಯಲ್ಲಿ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ.
ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಬಹಳ ಇಂಪಾರ್ಟೆಂಟ್, ಒಂದು ಚಂದ್ರ ಬಿಂಬವನ್ನು ಕಳಿಸ್ಕೊಡ್ತೇನೆ. ಆ ಪರ್ಟಿಕ್ಯುಲರ್ ಚಂದ್ರ ಬಿಂಬನ ಮಾತ್ರ ನೀವು ಒಂದು ಬೊಗಸೆ ಅಕ್ಕಿಯಲ್ಲೋ ಅಥವಾ ಒಂದು ಬೊಗಸೆ ಉದ್ದಿನ ಬೇಳೆನಲ್ಲೋ ಅದನ್ನು ಇಟ್ಬಿಟ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ಅರ್ಚಕರಿಗೆ ದಾನ ಮಾಡಿಬಿಡಿ, ಖಂಡಿತವಾಗಿ ಅನುಕೂಲವಾಗುತ್ತೆ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ? ಓಂ ನಮೋ ನಾರಾಯಣಾಯ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಗೊತ್ತಾಗುತ್ತೆ. ಹಾಗೂ ಗ್ರಹಣದ ರಿಲೇಟೆಡ್ ಆಗಿ ನಿಮಗೆ ಏನೇ ಪ್ರಶ್ನೆಗಳಿದ್ರೂ ಸಹ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೂ ಖಂಡಿತವಾಗಿ ನಾನು ಓದ್ತೇನೆ, ಅದಕ್ಕೆ ಉತ್ತರಿಸುವ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇನೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.